9 ಗಂಟೆ ಆಗಿದೆ. ಬೆಳಗ್ಗೆ ಒಂದು ಸ್ವಲ್ಪ ಬೀಚಲ್ಲಿ ಆಟ ಆಡಬೇಕಂತ ಹೇಳಿ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಹವಾಮಾನ ಇಲಾಖೆಯಿಂದ ವರದಿ ಬಂದಿದೆ ಅಂತೆ, ಒಳಗಡೆ ಸಮುದ್ರದಲ್ಲಿ ಜೋರಾದ ಅಲೆ ಶುರು ಆಗಿದೆ ಅಂತ. ಹಾಗಾಗಿ ಬಹಳ ದೂರ ಏನು ಬಿಡ್ತಾ ಇಲ್ಲ, ಇಲ್ಲೇ ಹತ್ರದಲ್ಲೇ ಎಂಜಾಯ್ ಮಾಡಿ. ನಾನು ಒಂದು 2-3 ಸಲ ನೀರಲ್ಲಿ ಬಿದ್ದೆ, ಸಾಕಾಯ್ತು ನನಗೆ, ಭಯ ಆಗಿ ಇವಾಗ ಈ ಕಡೆ ದಂಡಿಗೆ ಬಂದು ಕೂತಿದ್ದೀನಿ. ಅಲೆ ಎಷ್ಟು ಜೋರು ಬರ್ತಿದಾವೆ ನೋಡಿ. ಗೋವಾದ ಫೇಮಸ್ ಬ್ರಿಡ್ಜ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸಿಂಗಮ್ ರಿಟರ್ನ್ ಮೂವಿ ಇಲ್ಲೇ ಶೂಟ್ ಆಗಿರೋದಂತೆ, ಇದೇ ಬ್ರಿಡ್ಜ್ ಅಲ್ಲಿ. ಫಸ್ಟ್ ಟೈಮ್ ಫಿಶ್ ಟ್ರೈ ಮಾಡ್ತಿದ್ದಾರೆ. ಹೆಂಗಂತ ಸೊ ಫ್ರೆಂಡ್ಸ್, ಅಂಬೋಲಿಯಲ್ಲಿ ಫುಲ್ ಟ್ರಾಫಿಕ್ ಆಗಿದೆ. ಎಕ್ಸಾಕ್ಟ್ ಅಂಬೋಲಿ ಫಾಲ್ಸ್ ಹತ್ರ. ಸೊ ಗಡಿಂಗ್ ಲೆಸ್ ಅಲ್ಲಿ ಇರ್ತಕ್ಕಂಥ ಹೋಟೆಲ್ ರವಿರಾಜ್ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಹೇಳ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಚಿನನ್ನ ಹಾಯ್ ಮಾಡ್ರಿ. ಸೊ ಫ್ರೆಂಡ್ಸ್, ಇವಾಗ 9 ಗಂಟೆ ಆಗಿದೆ ಟೈಮ್. 8 ಗಂಟೆಗೆ ಇದ್ವಿ ನಾವು ನೈಟ್ ಮಲ್ಕೊಳ್ಳೋಕ್ಕೆ. 11:30 ಆಯಿತು. ಸೊ ನಿದ್ದೆ ಹತ್ತಿಬಿಟ್ಟಿದೆ, ಗೊತ್ತೇ ಆಗಿಲ್ಲ. ಅದರಲ್ಲಿ ಮಳೆ ಬಂತಂತೆ ಹೊರಗಡೆ, ಅದು ಕೂಡ ಗೊತ್ತಾಗಿಲ್ಲ ನಮಗೆ. ಇವಾಗ ನೀರು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಮಳೆ ಬಂದಿದೆ ಅಂತ. ಅದು ಹಾಂ, ಫುಲ್ ಜೋರು ಮಳೆ. 4 ಗಂಟೆ ಬಿದ್ದಿದೆ ಅಂತೆ ಮಳೆ ಕಂಟಿನ್ಯೂಸ್ ಆಗಿ. ಸೊ ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ. 9 ಗಂಟೆ ಆಗಿದೆ. ಬೆಳಗ್ಗೆ ಒಂದು ಸ್ವಲ್ಪ ಬೀಚಲ್ಲಿ ಆಟ ಆಡಬೇಕಂತ ಹೇಳಿ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಕಾಲು ನೋವಾಗಿದೆ ನೋಡಿ ಫ್ರೆಂಡ್ಸ್. ಇವರು ಸಮುದ್ರದಲ್ಲಿ ಉಳ್ಳಾಡಿ ಕಾಲು ನೋವು ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಹೋಗಬೇಕು ಅಂದ್ಕೊಂಡಿದ್ದೀವಿ. 1 ಗಂಟೆಲಿ ವಾಪಸ್ ಬರ್ಬೇಕಂತ ಹೇಳಿ. ಅಷ್ಟಂತರೂ ಆಗಲ್ಲ, ನನಗೂ ಗೊತ್ತು, ಸ್ವಲ್ಪ ಲೇಟೇ ಆಗೋದು. ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ. ಇಡ್ಲಿ ವಡ, ಫ್ರೆಂಡ್ಸ್, ಮೆದುವಾದ ಇಡ್ಲಿ प्लेट को कितना था? 3 इडली 1 वड़ा भैया. 3 इडली 1 वड़ा. प्लेट को कितना? 60 रुपये. चटनी सांबार. ಸುಮ್ಮನೆ 60 ರೂಪಾಯಿಗೆ 3 ಇಡ್ಲಿ 1 ವಡ. ಮತ್ತೆ ಏನೇನು ಸಿಗ್ತದೆ ಭಯ? ಚಿತ್ರಾನ್ನ ಐತೆ, ಪಲಾವ್ ಐತೆ ಅಣ್ಣ. ಹಾಂ, ಚಿತ್ರಾನ್ನ, ಪಲಾವ್, ಮ್ಯಾಗಿ, ಬ್ರೆಡ್ ಆಮ್ಲೆಟ್. ಹಾಂ, ಚಿತ್ರಾನ್ನ. ನಾವು ಬರೋತ್ನಾಗ ಇಲ್ಲಿ ನಮ್ಮ ರೂಮ್ ತಕ್ಕ ಐತಿ, ಇಲ್ಲೇ ಮಾಡೋಣ. ಸೊ ಗಾಯ್ಸ್, ಮತ್ತೊಮ್ಮೆ ಕಲಂಗೋಟ್ ಬೀಚ್. ಮಾರ್ನಿಂಗ್ ಲುಕ್ ಯಾವ ಥರ ಇರುತ್ತೆ ಅಂತ ನೋಡಿ. ಕ್ರೌಡ್ ಐತ್ರಲ್ಲೇ. ಬಿಸಿಲಿಲ್ಲ. 9 ಗಂಟೆ ಆಗಿದ್ದು ಅನ್ಸೋತೆ. ವಾತಾವರಣ ಇದೆ. ಮೋಡ ಕವಿದ ವಾತಾವರಣ. ಸೊ ಇಲ್ಲಿದೆ ನೋಡಿ. ಅಲ್ಲಿ ನೆನ್ನೆ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಲ್ಲ, ಅದೇ ಥರದ್ದು ಇಲ್ಲಿನೂ ಸೆಟಪ್ ಇದೆ ಎಲ್ಲನೂ. ಆದರೆ ನಾವು ನೆನ್ನೆ ಇಲ್ಲಿ ಬೇಡ ಅಂಥೇಳಿ ಅಲ್ಲಿಗೆ ಹೋಗಿದ್ವಿ, ಆ ಕಡೆ ಸೈಡ್. ಸೊ ಫ್ರೆಂಡ್ಸ್, ಆ ಸೈಡು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬಾಗ ಬೀಚ್ ಇರೋದು. ಸೊ ಈ ಕಡೆ ಬಂದರೆ ಇದು ಕಲಂಗೋಟ್ ಬೀಚ್. ಎರಡೂ ಸೇಮೇ ಇದೆ. ಆದರೆ ಇವೆರಡೇ ಬೀಚ್ ರಶ್ ಇರೋದು. ಗೋವಾ ಅಂದರೆ ಸಾಕು, ಇವೆರಡು ಬೀಚ್ಗೆ ಬರೋಕ್ಕೆ ಇಷ್ಟಪಡ್ತಾರೆ ಜನ ಎಲ್ಲ, ಯಾಕಂದರೆ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ನಾವು ಕೂಡ ಇವಾಗ ಹತ್ತಿರ ಬಂದಿದ್ದೀವಿ. ನೆನ್ನೆ ನೈಟ್ ಮಳೆ ಆಗಿರೋದ್ರಿಂದ ಮರಳೆಲ್ಲ ಹಸಿಯಾಗಿದೆ. ಸೊ ದೂರ ಬಿಡ್ತಾ ಇಲ್ಲ, ಯಾಕಂದರೆ ಒಳಗಡೆ ಏನೋ ಹವಾಮಾನ ಇಲಾಖೆಯಿಂದ ವರದಿ ಬಂದಿದೆ ಅಂತೆ, ಒಳಗಡೆ ಸಮುದ್ರದಲ್ಲಿ ಜೋರಾದ ಅಲೆ ಶುರು ಆಗಿದೆ ಅಂತ. ಹಾಗಾಗಿ ಬಹಳ ದೂರ ಏನು ಬಿಡ್ತಾ ಇಲ್ಲ, ಇಲ್ಲೇ ಹತ್ತಿರದಲ್ಲೇ ಎಂಜಾಯ್ ಮಾಡಬೇಕು. ಫ್ರೆಂಡ್ಸ್, ಟೈಮ್ ಇವಾಗ 11 ಗಂಟೆ ಆಗಿದೆ. ಸೊ 10 ಗಂಟೆಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಇವ್ರಿಗೆ ಬರ್ರಿ ಸಾಕಿನ ಹೋಗೋಣ ಅಂತಂದರೆ ಆಟ ಆಡ್ತಾ ಇದ್ದಾರೆ ನೋಡಿ, ಬರ್ತಾನೆ ಇಲ್ಲ. ಇನ್ನೂ ಮುಗ್ದಿಲ್ಲ ಅವ್ರದ್ದು ನೀರಲ್ಲಿರೋ ಎಂಟರ್ಟೈನ್ಮೆಂಟು. ನಾನು ಒಂದು 2-3 ಸಲ ನೀರಲ್ಲಿ ಬಿದ್ದೆ, ಸಾಕಾಯ್ತು ನನಗೆ, ಭಯ ಆಗಿ ಇವಾಗ ಈ ಕಡೆ ದಂಡಿಗೆ ಬಂದು ಕೂತಿದ್ದೀನಿ. ಅಲೆ ಎಷ್ಟು ಜೋರು ಬರ್ತಿದಾವೆ ನೋಡಿ. ಸೊ ಫ್ರೆಂಡ್ಸ್, ಬೀಚಲ್ಲಿ ಹೋಗಿ ಎಂಜಾಯ್ ಮುಗಿಸ್ಕೊಂಡು ಬಂದು ಆಮೇಲೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ, ಸೊ ಇವಾಗ ಚೆಕ್ಔಟ್ ಮಾಡಿದ್ದೀವಿ. ಆಲ್ರೆಡಿ ಕೀ ಎಲ್ಲ ಕೊಟ್ಟಿದ್ದೀವಿ. ಸೊ ಇನ್ನು ಹೋಗಬೇಕು, ಗಾಡಿ ತೆಗೆದಿದ್ದಾರೆ. ಸೊ ಟೈಮ್ ಇವಾಗ 1 ಗಂಟೆ ಆಗಿದೆ. 10 ಗಂಟೆಗೆ ಬರಬೇಕು ಬೀಚಿಂದ ವಾಪಸ್ಸು, 11 ಗಂಟೆಗೆ ಇಲ್ಲಿಂದ ಬಿಡಬೇಕು ಅನ್ನೋದಿತ್ತು. 1 ಗಂಟೆ ಆಗಿದೆ ಇಲ್ಲೇ. ಸೊ ನೋಡು, ನನ್ನ ಪ್ರಕಾರ ಒಂದು ಇದು ನೋಡೋಣ್ರಿ, ಚರ್ಚ್ ಈಗ 2 ಬೀಚ್ ಇಲ್ಲೇ ನೋಡಿದೆವು. ಚರ್ಚ್ ಒಂದು ನೋಡೋಣ್ರಿ, ಹೋಗಿಬಿಡೋಣ್ರಿ. ಸುಮಾರು ಟೈಮ್ ವೇಸ್ಟ್ ಆಗೈತಿ. ಈಗ ಮತ್ತಿನ್ನ ಏನ್ರಿ ಊಟ ಮಾಡಿ ಆಮೇಲೆ ಅದನ್ನ ನೋಡಿ ಮತ್ತೆ ಲೇಟ್ ಆಗ್ತೈತಿ. ಈಗ ಮೊದಲ ಹರಿವತ್ತಿಂದ ಏನು ತಿಂದಿಲ್ಲ, ಭಾಳ ಹಸುವಾಗಿದ್ದಾವು. ಸ್ವಲ್ಪ ಹೋಗಿ ಲೈಟಾಗಿ ಏನೋ ಸಚಿನ್ ಹಸುವಾಗಿದ್ದಲ್ಲ, ಜರ ಏನ್ರೆ ತಿಂದು ಮುಂದೆ ಲೈಟಾಗಿ ಯಾಕೆ ತಿಂದ ತಿನ್ನವಲ್ಲ, ಮುಂದೆ ಹಸುವ ನೆನಪಾಗೋದು. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳ್ಬೇಕಂತ ಮಾಡಿದ್ದೆ ನಾನು. ಇಲ್ಲಿ ಕೈ ಕೊಡ್ರಿ, ಇದು ನೋಡಿ, ಇದು ಬೆಳ್ಳಿ ಎಷ್ಟು ಕ್ಲೀನಾಗಿದೆ. ಮೇ ಬಿ ಉಪ್ಪು ನೀರಲ್ಲಿ ವಾಶ್ ಮಾಡಿದರೆ ಬೆಳ್ಳಿ ಕ್ಲೀನ್ ಆಗುತ್ತೆ ಅನ್ಸುತ್ತೆ. ನನ್ನ ಕಾಲುಂಗುರು ಕೂಡ ಫುಲ್ ಕ್ಲೀನಾಗಿದೆ, ಹಾಗೆ ಇವ್ರ ಕಡಾನೂ ಕ್ಲೀನಾಗಿದೆ.
ಸೊ ಬೆಳ್ಳಿ ವಾಶ್ ಮಾಡ್ಬೇಕಾದ್ರೆ ಉಪ್ಪು ನೀರು ಯೂಸ್ ಮಾಡ್ಬೇಕಾ ಹೆಂಗ ನಿಮಗೇನಾದ್ರೂ ಅಲ್ಲ ಗೊತ್ತಿಲ್ಲ? ಬೆಳ್ಳಿ ವಾಶ್ ಆಗ್ಬೇಕಾದ್ರೆ ಸಮುದ್ರಕ್ಕೆ ಬನ್ನಿ ಅಷ್ಟೇ. ಹಳೆ ಬೆಳ್ಳಿನ ತಗೊಂಡು ಎಲ್ಲ ಸಮುದ್ರದಲ್ಲಿ ಎಂಜಾಯ್ ಮಾಡಿ ತಾನೇ ಎಲ್ಲ ಹೊಸದಾಗುತ್ತೆ. ಗೈಸ್ ಬನ್ನಿ ಹೋಗೋಣ. ಈ ನನ್ನ ಚೈನ್ ಬಿ ನೋಡ್ರಿ, ಚೈನಿಗಿದಾವು ಹ್ಞೂ ಕಾಲು ಚೈನು ಹ್ಞೂ ಲಕ್ಷ ಕೊಟ್ಟಿಲ್ಲ. ಸಚಿನ್ ನೋಡ್ರಿ. ಎಸ್ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ನಾವು ಚರ್ಚ್ ನೋಡೋದಕ್ಕೆ ಬಂದಿದ್ದೀವಿ. ಗೋವಾದಲ್ಲಿ ಇರ್ತಕ್ಕಂಥ ಫೇಮಸ್ ಚರ್ಚ್. ಸೊ ಚರ್ಚ್ ನೋಡೋಕೆ ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮೊದಲು ಆನ್ ದ ವೇಲಿ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದೊಂದು ಬ್ಯಾಗ್ ತೊಗೊಂಡೆ, ಹ್ಯಾಂಡ್ ಪರ್ಸ್. ಇದು ಲಾಸ್ಟ್ ಟೈಮ್ ಗೋವಾದಲ್ಲೇ ತೊಗೊಂಡಿದ್ದು, ಹಳೇದಾಯಿತು. ಹಾಗಾಗಿ ಇವಾಗ ಇದನ್ನು ಹೊಸದಾಗಿ ತೊಗೊಂಡೆ. ಆಮೇಲೆ ನಿನ್ನೆ ವಾಚ್ ತೊಗೊಂಡಿದ್ದೀವಿ ನೋಡಿ. ಇವರು ಒಂದು ನಾನು ಒಂದಿಬ್ಬರು ವಾಚ್ ತೊಗೊಂಡಿದ್ದೀವಿ. ಸಾರ್ಥಕ್ಗೆ ಸಂಕೇತಿಗೆ ಅದು ಡ್ರೆಸ್ ಎಲ್ಲ ತೊಗೊಂಡೆ. ಅದು ನಿನ್ನೆ ಅಲ್ಲೇ ತೊಗೊಂಡೆ, ಕಲ್ಲಂಗೂಡು ಬೀಚಲ್ಲೇ ತೊಗೊಂಡಿದ್ದು ಡ್ರೆಸ್ ಎಲ್ಲ. ಸೊ ಇವಾಗ ಚರ್ಚ್ ನೋಡೋಕೆ ಹೋಗಿದ್ರೆ ಶಾಪಿಂಗ್ ಎಲ್ಲ ಮುಗೀತು. ಚರ್ಚ್ ನೋಡೋದು, ಊರ ಕಡೆ ಹೋಗೋದು ಅಷ್ಟೇ ಇವಾಗ ಕೆಲಸ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, 25 ಕಿಲೋಮೀಟರ್ ಜರ್ನಿ ಮಾಡಿಕೊಂಡು ಕಲ್ಲಂಗೂಟ್ ಬೀಚಿಂದ ಓಲ್ಡ್ ಗೋವಾಗೆ ಬಂದಿದ್ದೀವಿ ಚರ್ಚ್ ನೋಡ್ಬೇಕಂತೇಳಿ. ಸೊ ಅದರಲ್ಲಿ ನೋಟಿಸೇ ಹಾಕಿಬಿಟ್ಟಿದ್ದಾರೆ, ಇವತ್ತು ಫ್ರೈಡೇ ಚರ್ಚ್ ರಜೆ ಇರುತ್ತೆ ಅಂಥೇಳಿ. ಸೊ ನೋಡೋಕ್ಕಾಗಲಿಲ್ಲ, ಹೊರಗಿಂದನೇ ನೋಡ್ಕೊಳ್ಳಿ. ನಾವಂತರೂ ಒಳಗೆ ಹೋಗಿ ನೋಡಿ ಬಂದಿದ್ದೀವಿ. ಈ ಸಲ ಬ್ಲಾಗಲ್ಲಿ ಶೇರ್ ಮಾಡಬೇಕು ಅಂಥೇಳಿ ಇಲ್ಲಿವರೆಗೂ ಬಂದಿದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಚರ್ಚ್ ಕ್ಲೋಸ್ ಇದೆ. ಸೊ ಇವಾಗ ಡೈರೆಕ್ಟಾಗಿ ಕಾರ್ ಹತ್ರ ಹೋಗಬೇಕು. ಕಾರಲ್ಲ, ಇಲ್ಲೊಂದು ಮ್ಯೂಸಿಯಂ ಐತೆ, ಅದು ನೋಡೋಕೆ ಹೋಗೈತಿ. ಅದ್ಯಾವ ಮ್ಯೂಸಿಯಮ್? ಅದೈತೆ ಅಲ್ಲಿ ರಾಮಾಚಾರಿ ಫಿಲ್ಮ್ ಎಲ್ಲ ಶೂಟ್ ಆಗಿದ್ದೈತೆ. ಹಂಗಾರೆ ಅಲ್ಲಿ ಮ್ಯೂಸಿಯಮ್ಗೆ ಹೋಗೋದ್ರಿ. ಹ್ಞೂ. ಸೊ ಮ್ಯೂಸಿಯಂ ನೋಡಿ ಡೈರೆಕ್ಟ್ ಚಿಕ್ಕೋಡಿಗೆ ಹೋಗೋದು. ಮತ್ತೆಲ್ಲೂ ಸ್ಟಾಪ್ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಅಂಜನಾ ಬೀಚ್, ಅರಂಬೋಲಾ ಬೀಚ್. ಸ್ಟಾಪ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಚಿಕ್ಕೋಡಿ. ಸೊ ಇದು ಬ್ಯಾಕ್ ಸೈಡ್. ಇಲ್ಲಿಂದ ಡೈರೆಕ್ಟ್ ಅಲ್ಲಿ ಮ್ಯೂಸಿಯಂ ನೋಡೋಕೆ ಹೋಗೋಣ ಬನ್ನಿ. ರಾಮಾಚಾರಿ ಮೂವಿ ಶೂಟ್ ಆಗಿರೋದ್ರಲ್ಲಿ ಏನೇನೋ ಕೆಲವೊಂದು ಇದಾವೇನ್ರಿ ಇದ್ರೊಳಗೆ. ಗೋವಾದಾಗ ಏನು ಶೂಟ್ ಮಾಡಿದಾರೆ ಅದ್ರಾಗಿನ ಕೆಲವೊಂದು ಅಂಶ ಇಲ್ಲಿದಾವೆ, ಸೀನ್ಸ್ ಇಲ್ಲಿಂದ ತೊಗೊಂಡಿದಾರಂತೆ. ಅಲ್ಲಿ ಹೋಗಿ ನೋಡಿ ಬರೋಣ. ಮನಸ್ಸಿಲ್ಲ, ನನಗೆ ಸುಸ್ತಾಗಿದೆ, ಹೋಗೋಣ ಅಂತಿದ್ದೀನಿ, ಕೇಳ್ತಿಲ್ಲ. ಅದಕ್ಕೆ ಹೋಗಿ ಬರೋಣ ಬನ್ನಿ. ಮೊದಲು ನೀರಲ್ಲಿ ಸಿಗ್ತಾವೆ ನೋಡ್ರಿ, ಬಿಸಿಲೇ ನೀರ. ಬಿಸಿಲಿಲ್ಲ ಇವತ್ತು, ಕ್ಲೈಮೇಟ್ ಚಲೋ ಐತೆ, ಆದರೂ ಸೆಕೆ ಮಾತ್ರ ಫುಲ್ ಆಗತ್ತೆ. ಇದ್ರ ವಿಸಿಟಿಂಗ್ ಟೈಮಿಂಗ್ ನೋಡ್ಬೋದು ನೀವು. ಮಂಡೇ ಟು ಸ್ಯಾಟರ್ಡೆ ಮಾರ್ನಿಂಗ್ 9 AM ದಿಂದ ಈವ್ನಿಂಗ್ 5 PM ವರೆಗೆ. ಸೊ ಫ್ರೆಂಡ್ಸ್, ಇಲ್ಲೇ ನೋಡಿ ರಾಮಾಚಾರಿ ಪಿಕ್ಚರ್ ಶೂಟಿಂಗ್ ಆಗಿದ್ದು. ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ರಾಮಾಚಾರಿ ಪಿಕ್ಚರ್ ನೋಡ್ರಿ, ಇಲ್ಲೇ ಶೂಟಿಂಗ್ ಆಗಿತ್ತಂತೆ. ಎಸ್. ಸೊ ಫ್ರೆಂಡ್ಸ್, ಇದು ನೋಡಿ ಕ್ರಾಸ್ ಆಫ್ ಮಿರಾಕಲ್ಸ್ ಅಂತಂದರೆ ಇದೇನು ಕ್ರಾಸ್ ಇದೆ ನೋಡಿ, ಬ್ಲ್ಯಾಕ್ ಕಲರ್ದು. ಅದು ವರ್ಷ 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 ಇನ್ಕ್ರೀಸ್ ಹಾಕೊಂತ ಹೋಗ್ತಾ ಇದೆ ಅಂತೆ, ದೊಡ್ಡದಾಕೊಂತ. ಅದು ಒಂದು ಮಿರಾಕಲ್ ಅಂತ ಹೇಳ್ಬೋದು. ಸೊ ಬನ್ನಿ ಚಿತ್ರ ಹೋಗೋಣ. ಸೊ ಫ್ರೆಂಡ್ಸ್, ನಾವು ಗೋವಾದ ಫೇಮಸ್ ಬ್ರಿಡ್ಜ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದೀವಿ, ಬ್ಯಾಕ್ ಟು ಹೋಮ್. ಇಲ್ಲಿ ಕಸಿನೋ ಬೋಟ್ಸ್ ಇದ್ದಾವೆ ನೋಡಿ, ಕಸಿನೋ ಬೋಟ್ಸ್ ಎಲ್ಲ ನಿಂತಿದ್ದಾವೆ. ಸೊ ಈ ಕಡೆ ಫೇಮಸ್ ಬ್ರಿಡ್ಜ್ ಇದೆ. ಯಾವ ಮೂವಿ ಶೂಟಿಂಗ್ ಆಗಿದ್ರೆ ಸಚಿನ? ಸಿಂಗಮ್ ರಿಟರ್ನ್ ಮೂವಿ ಇಲ್ಲೇ ಶೂಟ್ ಆಗಿರೋದಂತೆ, ಇದೇ ಬ್ರಿಡ್ಜಲ್ಲಿ. ಸೊ ನೋಡ್ಬೋದು ಈ ಕಡೆ ಕಸಿನೋ.
ಗೋವಾ. ಕಸಿನ ಅಲ್ಲೇ ನಡೀತದೆ. ಗೋವಾದಿಂದ ಇವಾಗ ಬಂದ್ವಿ. ಸೊ ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಪ್ಪ ಅಂತಂದರೆ ಅಂಬೋಲಿ ಘಾಟ್ ಇಲ್ಲಿಂದ ಶುರು ಆಗುತ್ತೆ ಇನ್ನು ಮುಂದೆ. ಸೊ ಇಲ್ಲೇ ಒಂದು ಸ್ಟಾಪ್ನ ತೊಗೊಂಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಎದಕ್ಕೆ ಬಂದಿರೋದಂದರೆ ಇವರು ಫಿಶ್ ತಿನ್ನಬೇಕು ಅಂತ ಇದ್ರಲ್ಲ, ಮೇನ್ ಇವರು ಗೋವಾಗೆ ಬಂದಿರೋ ರೀಸನ್ನೇ ಫಿಶ್ ತಿನ್ನಬೇಕು ಅಂತ ಹೇಳಿ. ಆದರೆ ಗೋವಾದಲ್ಲಿ ಫಿಶ್ ತಿನ್ನೋಕ್ಕಾಗಲಿಲ್ಲ, ನಮಗೆ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ನಿನ್ನೆ ಹೆಂಗಾಗಿತ್ತು, ನಿನ್ನೆ ಗುರುವಾರ ಅಲ್ವಾ, ಹಾಗಾಗಿ ಇವರು ಫಿಶ್ ತಿನ್ನಲ್ಲ, ನಾನ್ ವೆಜ್ ನಾವು ಇಬ್ಬರು ತಿನ್ನೋದಿಲ್ಲ. ಇವತ್ತು ತಿನ್ನಬೇಕು ಅಂದರೆ ಫುಲ್ ಹರಿಬರಿ ಆಯಿತು, ಹಾಗಾಗಿ ತಿನ್ನೋಕ್ಕಾಗಲಿಲ್ಲ. ಸೊ ಫೈನಲಿ ತಿಂದೇ ಹೋಗಬೇಕು ಟ್ರಿಪ್ ಮುಗಿಸ್ಕೊಂಡು ಅಂಥೇಳಿ ಇವಾಗ ಹೋಟೆಲ್ ನಿಸರ್ಗಾಗೆ ಬಂದಿದ್ದೀವಿ. ಆನ್ ದ ವೇ ಬರಬೇಕಾದ್ರೆ ಮಾವಿನಕಾಯಿ ಕಾಣಿಸಿತ್ತು, ಮಾವಿನಕಾಯಿ ತೊಗೋಬೇಕಿತ್ತು ಆ್ಯಕ್ಚುಲಿ, ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ಫಿಶ್ ರೆಡಿ ಇದೆ, ಸಿಗುತ್ತೆ ಅಂತಂದರು. ಹಾಗಾಗಿ ಇವಾಗ ಫಿಶ್ ಮಾಡೋಕ್ಕೆ ಹೇಳಿದ್ದೀವಿ. ಯಾವ ಫಿಶ್ ರೀ? ಪಾಪ್ಲೆಟ್ ಫಿಶ್ ಅಂತೆ. ಸೊ ಫ್ರೈ, ಓನ್ಲಿ ಫ್ರೈ ಬೇಕಾಗಿದೆ ರೀ, ಫಿಶ್ ಫ್ರೈ ಬೇಕಾಗಿದೆ. ಸೊ ಫಿಶ್ ಫ್ರೈ ರೆಡಿ ಮಾಡಿರಿ ಅಂತ ಹೇಳಿದ್ವಿ, ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ತಿರುಗಾಡಿದ್ವಿ, ಫಿಶ್ ತಿನ್ನೋಕ್ಕಾಗಲಿಲ್ಲ. ಅದ್ರದ್ದು ನಮ್ದು ಋಣ ಫಿಶ್ ಋಣ ಇಲ್ಲಿ ಬರಬೇಕು. ಅಂಬೋಲಿ ಘಾಟ್ ನಾವು ಗೋವಾದಿಂದ ಬರ್ತಾ ಇದ್ರೆ ಅಂಬೋಲಿ ಘಾಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಇದು ಹೋಟೆಲ್ ಇರೋದು, ಹೋಟೆಲ್ ನಿಸರ್ಗ. ಇವ್ರು ಫಸ್ಟ್ ಟೈಮ್ ಫಿಶ್ ಟ್ರೈ ಮಾಡ್ತಿದ್ದಾರೆ, ಹೆಂಗೆ ಅನ್ಸೈತೆ? ಮಸ್ತ್ ಐತಿ, ಚಲೋ ಐತೆ. ಸೊ ಫ್ರೆಂಡ್ಸ್, ಇಷ್ಟೊತ್ತು ಸಚಿನನ್ನ ಡ್ರೈವ್ ಮಾಡ್ತಾ ಇದ್ರು, ಇವಾಗ ಯಜಮಾನ್ರ ಟರ್ಮ್ ಬಂತು. ಸೊ ಸೇಫ್ ಆಗಿ ಡ್ರೈವ್ ಮಾಡ್ರಿ. ಸೊ ಫ್ರೆಂಡ್ಸ್, ಇಲ್ಲಿಂದ ಸುಮಾರು ಒಂದು 20 ಕಿಲೋಮೀಟರ್ ಘಾಟ್ ಸೆಕ್ಷನ್ ಅಲ್ಲ ಸಚಿನ್? ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡುವಂಥ ಮಜಾ ನನಗೆ ಬೇರೆನೆ. ಬನ್ನಿ ಗೈಸ್, ಹೋಗೋಣ. ಅಂಬೋಲಿ ಸ್ಟಾರ್ಟ್ ಆಗಿದೆ. ಇದು ಊರು ಬಂದ್ಬಿಟ್ಟು ಅಂಬೋಲಿಕ್ಕಿಂತ ಸ್ವಲ್ಪ ಹಿಂದೆ ದಾನೋಲಿ ಅಂತ. ಇಲ್ಲಿ ಮ್ಯಾಂಗೋ ಸ್ಪೆಷಲ್ ಆಗಿ ಸಿಗ್ತವೆ ಈ ಕಡೆ. ಸೊ ಶೀತಲ ಆರಿಸಿ ತಗೋತಾ ಇದ್ದಾಳೆ. ಹಾಂ, ಸೊ ಇವು ಒಂದು ಡಜನ್ 12 ಮಾವಿನಕಾಯಿಗೆ 400 ರೂಪಾಯಿ ಹೇಳಿದರು. ನಾವು ಬಾರ್ಗೇನಿಂಗ್ ಮಾಡಿ 320ಕ್ಕೆ ಒಂದು ಬಾಕ್ಸ್ ತೊಗೋತಾ ಇದ್ದೀವಿ. ಸಂಬೋಲಿ ಘಾಟ್ ಏರ್ತಾ ಇದ್ದೀವಿ ಇವಾಗ. ಹೆಂಗ್ ಘಾಟ್ ದಾಟ್ಬೇಕಾದ್ರೆ ಟೈಮಿಂಗ್ಸ್ ಅದ ಇರ್ತಿದ್ರಲ್ಲ, ಹಂಗೆ ಇಲ್ಲೇನ್ರ ಟೈಮಿಂಗ್ಸ್ ಅದು ಐತ್ರಿ? ಇಲ್ಲೇನಿಲ್ಲ ಟೈಮಿಂಗ್, ಯಾವಾಗ ಬೇಕು ಅವಾಗ ಹೋಗ್ಬೋದ್ರಿ. 24 ಅವರ್ ರೋಡ್ ಚಾಲೂನ. ಆ್ಯಕ್ಚುಲಿ ನಮ್ಮದು ಪ್ಲಾನ್ ಹೆಂಗಿರ್ತೈತಲ್ಲ, ಎಲ್ಲ ಕ್ಯಾನ್ಸಲ್ ಆಗಿ ಇದು ವಸ್ತಿ ನಮ್ದು ರಾಕಿ ಸಂಬಂಧ ನಾವು ಒನ್ ಡೇದಾಗ ರಿಟರ್ನ್ ಆಗ್ಬೇಕು ಮಾಡಿದ್ದೀವಿ ಫ್ರೆಂಡ್ಸ್. ನೈಟ್ 2 ಗಂಟೆಗೆ ಬಿಟ್ಟು ಮತ್ತೆ ನೈಟ್ ಬರಬೇಕು, ಈ ಥರ ಒನ್ ಡೇ ಪ್ಲ್ಯಾನ್ ಇತ್ತು. ಸೊ ಎಲ್ಲ ಕ್ಯಾನ್ಸಲ್ ಆಗಿ ಮಳೆ ಬೇರೆ ಇತ್ತಲ್ಲ, ಸೊ ರಿಸ್ಕ್ ಏನಕ್ಕೆ ಅಂತ ಕ್ಯಾನ್ಸಲ್ ಮಾಡಿ ನಾವು 1 ಡೇ ಹಾಲ್ಟಿಂಗು, 2 ಡೇಸು 1 ನೈಟ್ದು ಪ್ಲ್ಯಾನಿಂಗ್ ಮಾಡಿದ್ವಿ. ಎಸ್, ನೈಟಲ್ಲೇ ಹೊಡಿಬೇಕು ಗಾಡಿ ಎಲ್ಲ. ಇದೆಲ್ಲ ನೈಟ್ದಾಗ ಹೋಗ್ಬೇಕಾಗಿತ್ತು ನಾವು. ಹಾಂ, ಚಂದ ಐತೆಲ್ಲ. ಸೊ ಫ್ರೆಂಡ್ಸ್, ಅಂಬೋಲಿಯಲ್ಲಿ ಫುಲ್ ಟ್ರಾಫಿಕ್ ಆಗಿದೆ, ಎಕ್ಸಾಕ್ಟ್ ಅಂಬೋಲಿ ಫಾಲ್ಸ್ ಹತ್ರ. ಸೊ ನೋಡ್ಬೋದು ಎಷ್ಟೊಂದು ಗಾಡಿಗಳು ನಿಂತ್ಕೊಂಡಿದ್ದಾವೆ ಅಂತ, ಮುಂದೆ ಮತ್ತು ಹಿಂದೆ ಈ ಥರ ಆಗಿದೆ. ಸೊ ಇಲ್ಲೊಂದು ದೃಶ್ಯ ನೋಡಿ, ಲ್ಯಾಬ್ ನಾಯಿಗಳು ಯಾವ ಥರ ಇದೆ ಅಂತ. ಇಬ್ಬರು ಡಾಲಿ ಜಿಮ್ಮಿ, ಓಕೆ, ಹೆಂಗೆ ಕೂತಾವ ನೋಡವ ಎರಡು. ಸೊ ಫ್ರೆಂಡ್ಸ್, ಅಂಬೋಲಿ ಘಾಟ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಇವಾಗ ಗಡಿಂಗ್ ಲಜ್ಜಿಗೆ ಒಂದು ಸ್ಟಾಪ್ ಮಾಡಿದ್ದೀವಿ. ಸೊ ಟೈಮ್ ಬಂದುಬಿಟ್ಟು ಇವಾಗ 9 ಗಂಟೆ ಆಗಿದೆ, ಕರೆಕ್ಟಾಗಿ 9 ಗಂಟೆ ಆಗಿದೆ. ಸೊ ಗಡಿಂಗ್ ಲಜ್ಜಲ್ಲಿ ಇರ್ತಕ್ಕಂಥ ಹೋಟೆಲ್ ರವಿರಾಜ್ಗೆ ಬಂದಿದ್ದೀವಿ. ಸೊ ಹೋಗಿ ಇವಾಗ ಒಂದು ಫಸ್ಟ್ ಕ್ಲಾಸ್ ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಹೋಟೆಲ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಹಾಗಾಗಿ ವಿಡಿಯೋನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಬೇಕಂತೇಳಿ ವಿಡಿಯೋನ ಮಾಡಿದೆ. ಸೊ ಹೋಟೆಲ್ ನೋಡ್ಕೊತ ಹಾಗೆ ಒಳಗಡೆ ಊಟಕ್ಕೆ ಹೋಗೋಣ ಬನ್ನಿ. ಏನೇನಿದೆ ಸ್ಪೆಷಲಿ ಇವತ್ತು ಅಂಥೇಳಿ ನೋಡೋಣ. ಮುಂಜೆ ಐತೆ ನೋಡ್ರಿ, ಮುಂಜೆ. ಸೊ ಫ್ರೆಂಡ್ಸ್, ಹೋಟೆಲ್ ಎಂಟ್ರಿ ನೋಡಿ ಯಾವ ಥರ ಇದೆ ಅಂತ. ಹೋಟೆಲ್ ರವಿರಾಜ್. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಹಾಂ, ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿಕ್ಕೆ ಸೆಪ್ರೇಟ್ ರೂಮ್ ಕೂಡ ಇದೆ ಇಲ್ಲಿ. ಯಾವುದೋ ಒಂದು ಸೆಲೆಬ್ರೇಷನ್ ಆಗಿದೆ ಅಂತ ಕಾಣುತ್ತೆ. ಬೆಸ್ಟ್ ಅಲ್ಲ? ಸೊ ಬನ್ನಿ ಒಳಗಡೆ ಹೋಗೋಣ.
ಅನಿಸ್ತೈತೆ ಇಲ್ಲಿ ಇವರು ಓನರ ಹಾಂ ಕ್ರಿಕೆಟ್ ಅಂದ್ರೆ ಭಾಳ ಇಷ್ಟ ಅನಿಸ್ತೈತೆ ಅವ್ರಿಗೆ. ಹಾಂ ಒಂದ ಕ್ರಿಕೆಟ್ ಮತ್ತು ಇನ್ನೊಂದು ರೈತ ಇದ್ದಿರ್ಬೇಕು ಅವ್ರು. ಹಾಂ ಅದಕ್ಕೆ ಇದೆಲ್ಲ ಮಾಡಿಲ್ಲ ನೋಡ್ರಿ ಇಲ್ಲಿ. ವೆಜ್ ನಾನ್ ವೆಜ್ ಎರಡೂ ಅವೈಲೇಬಲ್ ಇದೆ. ನೋಡಿ ನಮ್ಮ ಸಚಿನ್ ಅವರು ಯಾವ ಥರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಕಡೆ ಜನರಲ್ ಆಗಿ ಕುತ್ಕೋಬೋದು. ಇದು ಓನ್ಲಿ ಫ್ಯಾಮಿಲಿಗೋಸ್ಕರ ಡೈನಿಂಗ್ ಹಾಲ್ ಇದೆ ಇಲ್ಲಿ. ಸೊ ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸಖತ್ತಾಗಿದೆ ಆಂಬಿಯನ್ಸ್ ಮಾತ್ರ. ಕ್ರಿಕೆಟ್ ಬಳಗದ ಅಭಿಮಾನಿಗಳು ನೋಡಿ, ಸರ್ವಿಸ್ ಮಾಡೋರು ಕೂಡ ಯಾವ ಥರ ಕ್ರಿಕೆಟ್ ಥೀಮ್ದಾಗ ಬಂದಾರೆ ನೋಡಿ. ಮಸ್ತ್. ಸೊ ಫ್ರೆಂಡ್ಸ್, ಖಾಲಿ ಊಟ ಬಂದಿದೆ, ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ರೋಟಿ ಇದರಲ್ಲಿ ನಾರ್ಮಲ್ ರೋಟಿ ಬರುತ್ತೆ, ನಾವು ಬಟರ್ ರೋಟಿ ಹೇಳಿದ್ದೀವಿ. ಅದಾದಮೇಲೆ ಎಗ್ ಮಸಾಲ, ನೆಕ್ಸ್ಟ್ ಇದು ಸಾಂಬಾರ್ ಇದೆ, ಇದು ಪಾಂಡ್ರ ರಸ್, ಇದು ಸ್ಟಾರ್ಟರ್. ಇದಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ನೆಕ್ಸ್ಟ್ ಇದು ಸೋಲ್ ಕರಿ, ಇದು ಚಿಕನ್ ಮಸಾಲ, ಇಷ್ಟಿದೆ. ಇದ್ರ ಜೊತೆಗೆ ರೈಸ್ ಬರುತ್ತೆ, ಮಸಾಲ ರೈಸ್ ಬರುತ್ತೆ, ಅದೊಂದು ಬರುತ್ತೆ. ಇವ್ರದ್ದು ಚಿಕನ್ ಫ್ರೈ ಎಲ್ಲ ಸೇಮ್ ಇರುತ್ತೆ, ಅಂದರೆ ಫ್ರೈ ಮಾತ್ರ ಅದು ಇರುತ್ತೆ. ಸೊ ಈ ಕಡೆ ಕಾಂದ ಲಿಂಬು ಎಲ್ಲ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸೇ ಊಟ ಮಾಡಬೇಕು. ಸಖತ್ತಾಗಿದೆ ಟೇಸ್ಟ್. ನಿಮಗೆ ಚಿಕನ್ ಫ್ರೈ ಶೀತಲ್ ಹೆಂಗಿತ್ತು ಊಟ? ಯಪ್ಪ ದೇವ್ರೇ. ಸೊ ಫ್ರೆಂಡ್ಸ್, ಊಟ ಇಷ್ಟು ಅಲ್ಟಿಮೇಟ್ ಆಗಿತ್ತಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ ಈ ಮಾತನ್ನ ನಾನು. ದಯವಿಟ್ಟು ನೀವು ಯಾರಾದರೂ ಗಡಿಂಗ್ಲಸ್ ನಿಯರ್ ಇದ್ದರೆ ಒಂದ್ಸಲ ಬಂದು ವಿಸಿಟ್ ಮಾಡಿರಿ. ಚಿಕನ್ ಮಸಾಲ ಥಾಲಿನ ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನಾನು ರೈಸು ಚೆನ್ನಾಗಿರಲ್ಲ ಏನೋ ಅಂತ ಹೇಳಿ ನಾನು ಬಿರಿಯಾನಿ ಹೇಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಆದರೆ ರೈಸ್ ಕೂಡ ಸೂಪರ್ ಆಗಿತ್ತು. ಹಾಗಾಗಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅದಲ್ಲದೆ ಹೋಟೆಲ್ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಅದ್ಭುತವಾಗಿದೆ. ಸೊ ಇವರು ಓನರು ಕ್ರಿಕೆಟ್ ಲವರ್ ಅಂತೆ, ಹಾಗಾಗಿ ಎಲ್ಲ ಕ್ರಿಕೆಟ್ಗೆ ಒಳಗಡೆ ಕ್ರಿಕೆಟ್ ಥೀಮ್ ಇಟ್ಕೊಂಡು ಇವರು ಎಲ್ಲ. ಅದಲ್ಲದೆ ವೇಟರ್ಸ್ಗೂ ಕೂಡ ಕ್ರಿಕೆಟ್ ಡ್ರೆಸ್ ಹಾಕ್ಸಿದ್ದಾರೆ. ನಂಗೆ ಅದಂತೂ ಇಷ್ಟು ಚೆನ್ನಾಗಿ ಅನ್ನಿಸ್ತಲ್ಲ, ಎಲ್ಲೂ ನೋಡಿಲ್ಲ ನಾನು. ನೀವೆಲ್ಲರೂ ನೋಡಿದ್ದೀರಿ? ನೋ. ನಾ ಎಷ್ಟು ಕಡೆ ಅಡ್ಡಾಡಿದ್ದೀನಿ, ಎಷ್ಟು ಹೋಟೆಲ್ ನೋಡಿದ್ದೀನಿ, ಆದರೆ ಈ ಥರ ಮಾತ್ರ ಎಲ್ಲೂ ನೋಡಿಲ್ಲ ನಾನು. ಸಖತ್ತಾಗಿದೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಚಿಕನ್ ಮಸಾಲ ಥಾಲಿನ ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಇವಾಗ ಡೈರೆಕ್ಟಾಗಿ ನಾವು ಊರಿಗೆ ಹೋಗಬೇಕು, ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಟೈಮ್ ಬಂದು ಇವಾಗ 10 ಗಂಟೆಗೆ 15 ನಿಮಿಷ ಕಡಿಮೆ ಇದೆ. ಮೇ ಬಿ ನಾವು ಮನೆಗೆ ಹೋಗೋಕ್ಕೆ 11 ಆಗ್ತಿದ್ರಲ್ಲ, 11 ಗಂಟೆ ತನಕ ಹೋಗ್ತೀವಿ. ಸೊ ಮತ್ತೆ ಹೋಗಿ ರಾಕಿ ಜೊತೆ ಸ್ವಲ್ಪ ಆಟ ಆಡಿ ಮಲ್ಕೊಳಕ್ಕಂತೂ ಲೇಟ್ ಆಗೋದು, ಹಾಗೆ ನಾಳೆ ಬೆಳಗ್ಗೆ ಎದ್ದೇಳಕ್ಕೂ ಲೇಟ್ ಆಗೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಗೋವಾ ಟ್ರಿಪ್ ವ್ಲಾಗ್ 1 ಹಾಗೆ ವ್ಲಾಗ್ 2 ಎರಡೂ ವ್ಲಾಗ್ನ ಎಲ್ಲರೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.